ಧಿಕ್ಕಾರ ಧಿಕ್ಕಾರ ಗಂಗ್ಸ್ಟರ್ ಸಚಿವ ಪ್ರಿಯಾಂಕ ಖರ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು ಪ್ರಿಯಾಂಕ ಖರ್ಗೆ ಅವರಿಗೆ ಇತಿಹಾಸದಲ್ಲಿ ಎಂದು ಕಾಣದಂತ ಕೇಳದಂತ ಘಟನೆಗಳು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಕಳೆದ 2013ರಿಂದ 2017ವರೆಗೆ ನಡೆದಂತ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅವತ್ತು ಕೂಡ ಇಂಥ ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದು, ಕೊಲೆಗಳು ನಡೆದಿದ್ದು. ಮತ್ತೆ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೂಡ ಆತ್ಮಹತ್ಯೆಗಳು, ಕೊಲೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅದಕ್ಕೆ ಒಂದು ಹಿಡಿತನ ಇಲ್ಲಂಗಾಗಿದೆ. ಈ ರಾಜ್ಯದಲ್ಲಿ ಆಡಳಿತ ಅನ್ನೋದು ಇವತ್ತು ಬೀದಿ ಬಂದಾಗಿದೆ. ಇವತ್ತು ಆತ್ಮಹತ್ಯೆ ಪ್ರಕರಣಗಳು ಈ ಸರ್ಕಾರ ಬಂದ ಮೇಲೆ 3 ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದಾವೆ. ಅವತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಮಾನ್ಯ ಈಶ್ವರಪ್ಪನವರ ಅಧಿಕಾರ ಅವಧಿಯಲ್ಲಿ ಅವತ್ತು ಕೂಡ ಒಬ್ಬ ಗುತ್ತಿಗೆದಾರ ಒಂದು ಆತ್ಮಹತ್ಯೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅವತ್ತು ಕೂಡಲೇ ರಾಜೀನಾಮೆ ತಗೊಂಡ್ರು. ನಮ್ಮ ಸರ್ಕಾರ ರಾಜೀನಾಮೆ ಪಡೆದ ಮೂಲಕ ಯಾವತ್ತೂ ದೋಷ ಮುಕ್ತರಾಗಿ ಮತ್ತೆ ವಾಪಸ್ ಬಂದರು ಈಶ್ವರಪ್ಪನವರು. ಅದೇ ರೀತಿಯಾಗಿ ಇವತ್ತು ಕೂಡ ಪ್ರಿಯಾಂಕ ಖರ್ಗೆ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಟ್ಟು ದೋಷ ಮುಕ್ತರಾಗಿ ಹೊರಗೆ ಬರಬೇಕು. ಇಲ್ಲೇ ಹೋದ್ರೆ ರಾಜೀನಾಮೆ ಕೊಡೋವರೆಗೂ ಬಿಜೆಪಿ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ. ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡಲೇ ಅವರು ಪ್ರಿಯಾಂಕ ಖರ್ಗೆ ಅವರನ್ನ ಸಚಿವ ಸ್ಥಾನ ವಜಾ ಮಾಡಬೇಕು. ಇಲ್ಲೇ ಹೋದ್ರೆ ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.